KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹೊಳಲ್ಕೆರೆ ತಾಲೂಕು. ವಿಷಯ ಏನಪ್ಪ ಅಂತಂದರೆ ಇವತ್ತು ಸ್ಕೂಲ್ ಇನ್ನೇನು ಜೂನ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಈ ಸ್ಕೂಲ್ ವ್ಯವಸ್ಥೆ ನೋಡಿದರೆ ಈ ಮಕ್ಕಳು ಯಾವ ರೀತಿ ಇಲ್ಲಿ ಕಲಿತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅನುಮಾನ ಆಗಿದೆ. ಯಾಕಂದರೆ ಇಲ್ಲಿ ಫುಲ್ ಸಂಪೂರ್ಣ ಹಾಳಾಗಿದೆ. ಎಲ್ಲ ಕಟ್ಟಡಗಳು ಏನು ವ್ಯವಸ್ಥೆ ಏನು ಸರಿಯಿಲ್ಲ. ಕಟ್ಟಡಗಳು ಅದೆಲ್ಲ ಬರೀ ಅಲ್ಲಿ ತೋರಿಸ್ತೀನಿ. ಹಂಚು ನೋಡಿ ಕಟ್ಟಡಗಳು ವ್ಯವಸ್ಥೆ ನೋಡಿ ಯಾವ ಥರ ಇದೆ ಅಂದರೆ, ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಒಬ್ರಿಗೂ ಇದಿಲ್ಲ. ಸ್ಕೂಲ್ ಮಾಸ್ಟರ್ ಆಗಲಿ ಏನಾಗಲಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಇನ್ನು ಸ್ಕೂಲಿನ ವ್ಯವಸ್ಥೆ ನೋಡಿ ಯಾವ ಥರ ರೀತಿ ಇದೆ ಅಂದ್ಬಿಟ್ಟು ಮಕ್ಕಳು ಯಾವ ರೀತಿ ಓದ್ತಾರೆ, ಏನು ಮಕ್ಕಳಿಗೆ ಏನಾರ ಒಂದು ಸೇಫ್ಟಿ ಇಲ್ಲ. ಇಲ್ಲಿ ಮಕ್ಕಳಿಗೆ ಒಂದು ಸೇಫ್ಟಿ ಇಲ್ಲ, ಯಾವ ರೀತಿ ಬರ್ತಾರೆ ಅನ್ನೋದು. ಕಾಂಪೌಂಡ್ಗಳು ಇಲ್ಲ, ಒಂದು ಹಂಚುಗಳು ನೋಡಿ ಯಾವ ತಲೆ ಮೇಲೆ ಏನಾರು ಹುಡುಗರು ಆಟ ಆಡುವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಯಾವ ಥರ ತಲೆ ಮೇಲೆ ಏನಾದ್ರು ಬಿದ್ದರೆ ಯಾರು ಹೊಣೆ? ಸ್ಕೂಲ್ ಮಕ್ಕಳು ಈಗ ಸ್ಟಾರ್ಟ್ ಆಗುತ್ತೆ ಇನ್ನೇನು ಜೂನ್ 1ರಿಂದ. ಅಷ್ಟು ಸರಿಪಡಿಸೋಕ್ಕೆ ಈಗ ಅಧಿಕಾರಿಗಳು ಯಾರು ಮುಂದಾಗ್ತಿದ್ದಾರೋ ಇಲ್ಲೋ ಇನ್ನೂ ಗೊತ್ತಿಲ್ಲ. ಯಾರಿಗಾರು ಗಮನಕ್ಕಿದೆ ಅನ್ನೋದು ಗೊತ್ತಿಲ್ಲ. ಇರುವ ನೋಡೋಣ. ಕಾಂಪೌಂಡ್ಗಳು ನೋಡಿ ಒಂದು ಸೇಫ್ಟಿ ಇಲ್ಲ, ಏನಿಲ್ಲ. ಕಾಂಪೌಂಡನ್ನು ಸಂಪೂರ್ಣ ಎಲ್ಲ ಇದೆ. ಸುಮಾರು 3-4 ವರ್ಷ ಆಯ್ತು ಇದು ಕಾಂಪೌಂಡ್ ಬಿದ್ದು, ಮರ ಬಿದ್ದು ಸುಮಾರು 3-4 ವರ್ಷದಿಂದ ಹಿಂಗೆ ಇದೆ ಕಾಂಪೌಂಡ್ ಎಲ್ಲ. ಇದುವರೆಗೂ ಯಾರೂ ಸರಿಪಡಿಸಿಲ್ಲ. ಅದು ಈ ಟಾಯ್ಲೆಟ್ಗಳು ಹೆಂಗೈತೋ ಹುಡುಗರದು ಇನ್ನೂ ಅದು ಗೊತ್ತಿಲ್ಲ. ಟಾಯ್ಲೆಟ್ಗಳು ಏನು ಕ್ಲೀನಾಗಿದೆಯೋ ಇಲ್ಲೋ ಒಂದು ಗೊತ್ತಿಲ್ಲ. ನೋಡಿ ಗಿಡ ಮರಗಳು ಏನೋ ಹುಡುಗರು ಆಟ ಆಡೋ ಟೈಮಲ್ಲಿ ಹಾವು ಪಾವು ಏನಾರೋ ಕಡಿದ್ರೆ ಯಾರು ಹೊಣೆ ಆಗ್ತಿದ್ದಾರೆ ಇಲ್ಲಿ ಅನ್ನೋದು ಒಂದು ಗೊತ್ತಾಗಲ್ಲ. ತೋರ್ಸೋಣ ಹಂಗೆ ಕಾಂಪೌಂಡ್ ತೋರಿಸಿ. ಕಾಂಪೌಂಡ್ ಎಲ್ಲ ತೋರಿಸ್ತಾರೆ. ಈಗ ಮಾತಾಡಿ. ಕಾಂಪೌಂಡ್ ಇಂಜಿನಿಯರ್ ಅಂತ ಯಾರೋ ಬಂದು ಕಾಂಪೌಂಡ್ ಹೊಡೆದಾಕಿ ಅವ್ರ ಮೆಟೀರಿಯಲ್ ಏರ್ಸೋಕ್ಕೋಸ್ಕರ ಈ ಕಾಂಪೌಂಡ್ ಹೊಡೆದಾಕಿ ಇದುವರೆಗೂ ಮಾಡಿಕೊಟ್ಟಿಲ್ಲ ಕಾಂಪೌಂಡ್. ಅದೆಲ್ಲ ಇದುವರೆಗೂ ಯಾರೋ ರೆಡಿ ಮಾಡಿಕೊಟ್ಟಿಲ್ಲ. ಅದಾದ್ರೆ ಇಂಜಿನಿಯರು ಅವ್ರ ಉದ್ದೇಶಕ್ಕೋಸ್ಕರ ಚೆನ್ನಾಗಿರೋ ಕಾಂಪೌಂಡ್ ಎಲ್ಲ ಹೊಡೆದಾಕಿ. ಎಷ್ಟು ವರ್ಷ ತಪ್ಪಿದ್ದು ಹೋಗಿ? 4 ವರ್ಷ ಆಯ್ತು ಇಂಡಿಗೆ ಹೊಡೆದಾಕಿರೋ ಇದುವರೆಗೂ ರೆಡಿ ಮಾಡಿಕೊಟ್ಟಿಲ್ಲ. ಅದು ಅವ್ರು ರೆಡಿ ಹೇಳು 4 ವರ್ಷ ಆಯ್ತು ಅಂತ ಹೇಳು. 4 ವರ್ಷ ಸ್ಕೂಲ್ ಕಾಂಪೌಂಡ್ ಕಿತ್ತು 4 ವರ್ಷ ಆಯ್ತು ರೆಡಿ ಮಾಡಿ. ಇದುವರೆಗೂ ಯಾರು